ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಇತ್ತೀಚೆಗೆ ಒಂದು ಯೂಟ್ಯೂಬ್ ಚಾನೆಲ್ ನ ಇಂಟರ್ವ್ಯೂ ನಲ್ಲಿ ಆಂಕರ್ ಅನುಶ್ರೀಗೆ ನಿಮಗೆ ಡಗಾರ್ ಅಂತ ಕರೆಯೋರಿಗೆ ಏನ್ ಹೇಳ್ತೀರಾ ಅಂತ ಕೇಳಿದ್ದಕ್ಕೆ ಅನುಶ್ರೀ ಹೇಳಿದ್ದೇನು, ನನಗೆ ಇವರೆಲ್ಲ ಮೆಂಟಲಿ ರೇಪ್ ಮಾಡ್ತಿದ್ದಾರೆ ಅಂತ ಅನುಶ್ರೀ ಹೇಳಿದ್ಯಾಕೆ? ಮದುವೆಯಾಗಿ ಖುಷಿಯಲ್ಲಿರಬೇಕಾದ ಅನುಶ್ರೀ ಡಿಪ್ರೆಷನ್ ಅಲ್ಲಿದ್ದಾರಾ? ಕಷ್ಟಪಟ್ಟು ಮೇಲೆ ಬಂದ ನನಗೆ ನಡತೆಗೆಟ್ಟವಳು ಅಂತಾರೆ. ಇದನ್ನೆಲ್ಲ ಕೇಳಿ ನಾನು ಹೇಗೆ ನೆಮ್ಮದಿಯಾಗಿರ್ಲಿ ಎಂದು ಬಿಕ್ಕಿ ಅತ್ತ ಅನುಶ್ರೀ. ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆ ಕಾಮೆಂಟ್ ಮಾಡೋರಿಗೆ ಅನುಶ್ರೀಯ ತಿರುಗೇಟೇನು? ಬನ್ನಿ ಅನುಶ್ರೀ ಈ ಕುರಿತಾಗಿ ಏನೆಲ್ಲ ಮಾತನಾಡಿದ್ದಾರೆ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್ ವೀಕ್ಷಕರೇ, ಅನುಶ್ರೀಗೆ ಬಳಸಿರುವಂತಹ ಡಗಾರ್ ಎಂಬಂತಹ ಪದ ಬಳಕೆಯ ಕುರಿತಾಗಿ ಸದ್ಯಕ್ಕೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಮತ್ತೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ಹಾಗೆ ಇತ್ತೀಚೆಗೆ ಒಂದು ಸಂದರ್ಶನವೊಂದರಲ್ಲಿ ಅನುಶ್ರೀ ಅವರು ಕೂಡ ಈ ಕುರಿತಾಗಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಆಂಕರ್ ಒಬ್ರು ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾರೆ, ನಿಮಗೆ ಡಿ ಅಂತ ಹೇಳಿ ಪದ ಬಳಸ್ತಾರಲ್ಲ ಅಂತ ಹೇಳಿದಾಗ ಅನುಶ್ರೀ ಅವರು ಅದಕ್ಕೆ ಹೇಳ್ತಾರೆ, ಇಲ್ಲ ಅದೇನಿದೆ ಅದನ್ನೆಲ್ಲ ಕರೆಕ್ಟಾಗಿ ಹೇಳಿ, ಪೂರ್ತಿಯಾಗಿ ಹೇಳಿ ಅಂತ ಹೇಳ್ತಾರೆ ಅವರು. ಸೊ ಡಗಾರ್ ಅಂತ ಹೇಳಿ ನಿಮಗೆ ಆ ಪದವನ್ನ ಬಳಸಿದ್ರಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅದರಲ್ಲೂ ಅವರು ಹೆಂಗೆ ಹೇಳ್ತಾರೆ ಅಂತಂದ್ರೆ ಶಾಂತಂ ಪಾಪಂ ಅಂತ ಹೇಳಿಬಿಟ್ಟು ಡಗಾರ್ ಅಂತ ಹೇಳಿ ಬಳಸಿದ್ರಲ್ಲ, ಅದಕ್ಕೇನು ಹೇಳ್ತೀರಾ ಅಂತ ಕೇಳಿದಾಗ, ನೋಡಿ ಒಬ್ಬ ಹುಡುಗಾಗಿ ನಿಮಗೇನೆ ಡಗಾರ್ ಅಂತ ಹೇಳಲಿಕ್ಕೆ ನಿಮಗೆ ಎಷ್ಟು ಮುಜುಗರ ಆಗ್ತಾ ಇದೆ. ಸೊ ಆ ರೀತಿಯಾದಂಥ ಪದ ಬಳಕೆಯನ್ನ ನನ್ನ ಮೇಲೆ ಪ್ರಯೋಗ ಮಾಡ್ತಾರಲ್ಲ ಜನ, ನನಗಿನ್ನು ಯಾವ ರೀತಿಯಾಗಿ ಬೇಸರ ಆಗಿರಬೇಡ, ನನಗೆಷ್ಟು ನೋವಾಗಿರಬೇಡ ಅಂತ ಹೇಳಿ ಅನುಶ್ರೀ ಅವರು ಆ ಕುರಿತಾಗಿ ರಿಯಾಕ್ಟ್ ಮಾಡಿದ್ದಾರೆ. ಸೊ ಒಂದು ರೀತಿ ಭಾರಿ ಬೇಸರದ ಸಂಗತಿ. ಯಾಕಂತಂದ್ರೆ ಒಂದು ಹೆಣ್ಣು ಮಗಳಿಗೆ ಅವರು ಹೆಂಗಂತಂದ್ರೆ ತುಂಬಾ ಕಷ್ಟಪಟ್ಟು ಮೇಲ್ ಬಂದಿರುವಂತಹ ಹುಡುಗಿ. ಸೊ ಹೀಗಿದ್ರೂ ಸಹಿತ ಜನ ಮೆಚ್ಚಿದ ಆಂಕರ್, ಜನ ಮೆಚ್ಚಿದಂತಹ ನಿರೂಪಕಿ ಅಂತ ಹೇಳಿ ಅವ್ರಿಗೆ ಈ ಒಂದು ಕಿರೀಟವನ್ನ ಇಟ್ಟಿದ್ದಾರೆ. ಸೊ ಹೀಗಿದ್ರೂ ಸಹಿತ ಕೆಲವರು ಅವರ ವಿಚಾರವಾಗಿ ವ್ಯಂಗ್ಯವಾಡ್ತಿರ್ತಾರೆ. ನೀನೊಬ್ಳೇನಾ ಆಂಕರ್, ಬೇರೆ ಯಾರು ಇಲ್ವಾ? ನೀನೊಬ್ಳೆ ಚೆನ್ನಾಗಿ ಮಾಡ್ತೀಯಾ, ಬೇರೆ ಯಾರು ಮಾಡೋದಿಲ್ವಾ? ಸುಮ್ಮನೆ ನಿನಗೊಬ್ಬಳಿಗೆ ಆಫರ್ ಮಾಡ್ತಾರೆ, ನಿನಗೊಬ್ಬಳಿಗೆ ಅವಕಾಶ ಕೊಡ್ತಾರೆ, ಬೇರೆ ತುಂಬಾ ಜನ ಆಂಕರ್ಸ್ ಇದ್ದಾರೆ, ತುಂಬಾ ಒಳ್ಳೊಳ್ಳೆ ಆಂಕರ್ಸ್ ಇದ್ದಾರೆ, ಅವ್ರಿಗೆ ಯಾರಿಗೂ ಅವಕಾಶ ಕೊಡೋದಿಲ್ಲ. ಸೊ ಹೀಗಾಗಿ ಹಾಗೆ ಹೀಗೆ ಅಂತ ಹೇಳಿ ಒಂದಷ್ಟು ಮಾತುಗಳನ್ನ ಅನುಶ್ರೀ ಅವರಿಗೆ ಒಂದಷ್ಟು ಜನ ಕಿಡಿಗೇಡಿಗಳು ಬಾಯಿ ಹರಿ ಬಿಡ್ತಾನೆ ಇರ್ತಾರೆ. ಸೊ ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವಾಗ್ಲೂ ಕೂಡ ರಿಯಾಕ್ಟ್ ಮಾಡ್ಕೊಂಡು ಕುತ್ಕೊಳ್ಳೋದಿಲ್ಲ ಅನುಶ್ರೀ ಅವರು. ಸೊ ಕೆಲವೊಂದಷ್ಟು ಸಮಯದಲ್ಲಿ ಕೆಲವೊಮ್ಮೆ ಮಾಧ್ಯಮದಲ್ಲಿ ಆಗಿರಲಿ ಅಥವಾ ಕೆಲವೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ನಡೆದಂತಹ ಸಂದರ್ಶನದಲ್ಲಿ ಈ ಕುರಿತಾಗಿ ಪ್ರಶ್ನೆ ಏನಾದರೂ ಕೇಳಿದಾಗ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಸೊ ಈ ಸಮಯದಲ್ಲೂ ಅಷ್ಟೇ ಡಗಾರ್ ಅಂತ ಹೇಳಿ ಬಳಸ್ತಿದ್ರಲ್ಲ, ಅದಕ್ಕೇನು ಹೇಳ್ತೀರಾ ಅಂತ ಕೇಳಿದಾಗ ನೋಡಿ ಎಷ್ಟು ಅವರ ಮನಸ್ಥಿತಿ ಎಷ್ಟು ಕೀಳು ಅಭಿರುಚಿಯನ್ನು ಹೊಂದಿದ್ದಾರೆ, ಕೀಳು ಮಟ್ಟದಲ್ಲಿದ್ದಾರೆ ನೋಡಿ ಅವರು. ಸೊ ಒಂದು ಹೆಣ್ಣುಮಗಳಿಗೆ ಒಂದು ಸೋಷಿಯಲ್ ಮೀಡಿಯಾ ಅನ್ನೋ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಾರ್ವಜನಿಕರ ಎದುರಿಗೆ ಈ ರೀತಿಯಾಗಿ ಡಗಾರ್ ಅಂತ ಹೇಳಿ ಪದವನ್ನ ಬಳಸ್ತಾರೆ ಅಂತಂದ್ರೆ ನನ್ನ ಮನಸ್ಸಿಗೆ ಅದೆಷ್ಟು ಘಾಸಿಯಾಗಿರಬೇಡ, ನನ್ನ ಮನಸ್ಸಿಗೆ ಅದೆಷ್ಟು ನೋವಾಗಬೇಡ ಅಂತ ಹೇಳಿ ಮಾತಾಡ್ತಾರೆ. ಅದಲ್ಲದೆ ಇವರೆಲ್ಲ ಹೇಗೆ ಅಂತಂದ್ರೆ ಇವರು ಯಾವ ಒಂದು ಕೆಟಗರಿಗೆ ಸೇರ್ತಾರೆ ಅಂತಂದ್ರೆ ಇವರೆಲ್ಲ ಒಂದು ರೀತಿ ರೇಪಿಸ್ಟ್ಗಳಿದ್ದ ಹಾಗೆ. ನೋಡಿ, ಫಿಸಿಕಲ್ ಆಗಿ ರೇಪ್ ಮಾಡೋದಷ್ಟೇ ಅಲ್ಲ, ಈ ರೀತಿ ಮೆಂಟಲಿ ಈ ರೀತಿಯಾಗಿ ತಿಂದು ಮುಕ್ತಾ ಇದ್ದಾರಲ್ಲ ಈ ವಿಚಾರಗಳನ್ನ, ಮತ್ತೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡೋದು, ನನ್ನ ಬಗ್ಗೆ ವ್ಯಂಗ್ಯವಾಡೋದು, ನನ್ನ ಬಗ್ಗೆ ಕೀಳು ಅಭಿರುಚಿಯಿಂದ ಮಾತನಾಡೋದು, ಈ ರೀತಿಯಾಗಿ ಮಾತನಾಡಿ ನನಗೆ ಟಾರ್ಚರ್ ಮಾಡ್ತಾರಲ್ಲ, ಮೆಂಟಲಿ ನನಗೆ ಹರಾಸ್ ಮಾಡ್ತಿದಾರಲ್ಲ. ಸೊ ಇದು ಕೂಡ ಮೆಂಟಲಿ ರೇಪ್ ಇದ್ದಂಗೆ. ಸೊ ಮೆಂಟಲಿ ರೇಪ್ ಮಾಡ್ತಿದ್ದಾರೆ ಅಂತನೂ ಕೂಡ ಅನುಶ್ರೀ ಅವರು ಈ ಕುರಿತಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ, ಮತ್ತೆ ತುಂಬಾ ಬೇಸರವನ್ನ ಹೊರಹಾಕಿದ್ದಾರೆ. ಈ ಎಲ್ಲ ವಿಚಾರಗಳನ್ನ ಮಾತಾಡ್ತಾನೆ ಬಿಕ್ಕಿ ಅತ್ತಿದ್ದಾರೆ ಅನುಶ್ರೀ. ಯಾಕಂತಂದ್ರೆ ನೀವು ನೋಡಿರಬಹುದು, ಅನುಶ್ರೀ ಅವರು ಇವತ್ತು 1 ವರ್ಷ 2 ವರ್ಷ 3 ವರ್ಷದಿಂದ ಅವರು ವೇದಿಕೆ ಮೇಲೆ ನಿಂತ್ಕೊಂಡು ನಿರೂಪಣೆಯನ್ನ ಮಾಡ್ತಾ ಇರುವಂತಹ ಹುಡುಗಿ ಅಲ್ಲ. ಕಳೆದ ಒಂದು 20 ವರ್ಷದಿಂದ ಅವರು ಆಂಕರಿಂಗ್ ಮಾಡಿಕೊಂಡೇ ಬಂದಿರುವಂತಹ ಯುವತಿ. ಸೊ ಅವರು ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಹೇಗಿದ್ರು, ಇವಾಗ ಅವ್ರು ಹೇಗಿದ್ದಾರೆ, ಸೊ ಅದೆಲ್ಲವನ್ನು ಕೂಡ ಗಣನೆಗೆ ತೆಗೆದುಕೊಂಡಾಗ ಅವರ ಜರ್ನಿನೂ ಕೂಡ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಛಾಪು ಮೂಡಿಸಿದೆ ಅಂತಂದ್ರೂ ಕೂಡ ತಪ್ಪಿಲ್ಲ. ಅದರಲ್ಲೂ ನಾವು ಈ ಜಿ ಕನ್ನಡ ಎನ್ನುವಂತಹ ಈ ಒಂದು ಹಲವು ಕಾರ್ಯಕ್ರಮಗಳಲ್ಲಿ ಅವರನ್ನೇ ಪ್ರತ್ಯೇಕವಾಗಿ ಅವರ
ಅವರಿಗೇ ಅತಿ ಹೆಚ್ಚಾಗಿ ಅವಕಾಶ ಕೊಡೋದು, ಮತ್ತು ಅವ್ರಿಗೇ ಅವರ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಆಂಕರ್ ಅನುಶ್ರೀ ಒಬ್ರು ಇದ್ಬಿಟ್ರೆ ಸಾಕು, ಆ ಕಾರ್ಯಕ್ರಮ ತೂಕ ಇರುತ್ತೆ, ಆ ಕಾರ್ಯಕ್ರಮ ಎಲ್ಲಿಗೆ ಹೋಗ್ಬಿಡುತ್ತೆ ಅನ್ನೋ ಆ ಒಂದು ಮಟ್ಟದಲ್ಲಿ ಅವರು ಯೋಚನೆ ಮಾಡೋ ರೀತಿ ಅಂತಂದ್ರೆ ಇವರು ಕೂಡ ಅಷ್ಟು ಸ್ಟ್ರಗಲ್ ಮಾಡಿದ್ದಾರೆ. ಅದರ ಜೊತೆಗೆ ಆ ಒಂದು ವೇದಿಕೆಗೆ ಇವರು ಕೂಡ ಅರ್ಹತೆಯನ್ನ ಹೊಂದಿರೋ ಕಾರಣಕ್ಕಾಗಿ ಆ ಎಲ್ಲ ಆಫರ್ಗಳು ಇವ್ರಿಗೆ ಬರುತ್ತೆ. ಸೊ ಹೀಗಿರುವಾಗ ಕೆಲವರು ಏನ್ ಚರ್ಚೆ ಮಾಡ್ತಾರಂತಂದ್ರೆ, ನೋಡಿ ಈ ಜಿ ಕನ್ನಡದವರು ಆಂಕರ್ ಅನುಶ್ರೀಗೆ ಮಾತ್ರ ಅವಕಾಶವನ್ನ ಏನಕ್ಕೆ ಕೊಡೋದು, ಬೇರೆಯವರೆಲ್ಲ ಇದಾರಲ್ಲ ಅವ್ರಿಗೂ ಅವಕಾಶವನ್ನ ಕೊಡ್ಬೇಕಲ್ವಾ, ಸೊ ಇವ್ರಿಗೊಬ್ರಿಗೆ ಯಾಕೆ ಪರ್ಟಿಕ್ಯುಲರ್ ಆಗಿ ಕೊಡ್ತಾರೆ. ಸೊ ಇಲ್ಲಿ ಅವ್ರು EP ಏನ್ ಹೇಳ್ಕೊಡ್ತಾರೆ ಅದನ್ನ ಹೇಳಲಿಕ್ಕೆ ಇವ್ರೊಬ್ರಿಗೆ ಬರುತ್ತಾ, ಬೇರೆ ಯಾರಿಗೂ ಬರೋದಿಲ್ಲ. ಸೊ ಜನಗಳಿಗೆ ಸುಮ್ಮನೆ ನಂಬಿಸ್ತಾ ಇದ್ದಾರೆ ಇವ್ರೊಬ್ರೇ ಚೆನ್ನಾಗಿ ಮಾಡೋದು, ಇವ್ರೊಬ್ರೇ ಆಂಕರು, ಇವ್ರೊಬ್ರೇ ತುಂಬಾ ಚೆನ್ನಾಗಿ ಮಾತನಾಡುವಂತ ಆಂಕರ್, ಹಾಗೆ ಹೀಗೆ ಅಂತ ಹೇಳಿ. ತುಂಬಾ ಟ್ಯಾಲೆಂಟೆಡ್ ಇರೋರು ತುಂಬಾ ಜನ ಇದ್ದಾರೆ, ಇವ್ರಿಗೇನು ಅಷ್ಟಾಗಿ ಟ್ಯಾಲೆಂಟ್ ಇಲ್ಲ. ಹಾಗೆ ಇವರನ್ನ ಸುಮ್ಮನೆ ಇವರೇ ಬೆಳೆಸ್ತಾ ಇದ್ದಾರೆ, ಚಾನಲ್ನವರೇ ಇವರನ್ನ ಬೆಳೆಸ್ತಾ ಇದ್ದಾರೆ, ಹಾಗೆ ಹೀಗೆ ಕೆಲವೊಂದಷ್ಟು ಅಸಂಬದ್ಧ ಪದಗಳನ್ನ ಬಳಸುವಂಥದ್ದು, ಸ್ವಲ್ಪ ನಡತೆ ಗೆಟ್ಟೋಳು ಅನ್ನೋ ಒಂದು ಮಟ್ಟಕ್ಕೆ ಅವರ ಮಾನ ಮರ್ಯಾದೆನ ಹರಾಜು ಹಾಕುವಂಥದ್ದು, ಈ ರೀತಿಯಾಗಿ ಮಾತಾಡ್ತಾರಲ್ಲ, ಕೀಳು ಅಭಿರುಚಿನ ಇಟ್ಕೊಂಡು ಮಾತನಾಡುವವರಿಗೂ ಕೂಡ ಮಾತನಾಡಿದ್ದಾರೆ. ಕಣ್ಣೀರಿಡ್ತಾ, ಸ್ವತಃ ಕಣ್ಣೀರು ಹಾಕ್ತಾ ಅನುಶ್ರೀ ಅವರು ಈ ಎಲ್ಲದಕ್ಕೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ನಾನು ಈ ಬೆಂಗಳೂರಿಗೆ ನಾನು ಈ ಉದ್ಯೋಗವನ್ನ ಅರಸಿ ಬಂದಾಗ ನನಗೆ ತುಂಬಾ ಚಿಕ್ಕ ವಯಸ್ಸು, ಒಂದು 16 ವಯಸ್ಸಿತ್ತು ನನಗೆ. ಆ ಸಮಯದಲ್ಲಿ ಊರು ಬಿಟ್ಟು ನಾನು ಬೆಂಗಳೂರಿಗೆ ಸೇರ್ಕೊಂತೀನಿ. ನೋಡಿ, ಅವತ್ತು ನನಗೆ ಹಸಿವಿತ್ತು, ಹಾಗಾಗಿ 16 ವಯಸ್ಸಿಗೆ ಊರು ಬಿಟ್ಟು ಬೆಂಗಳೂರಿಗೆ ಬಂದೆ. ಹಸಿವಿರೋ ಕಾರಣಕ್ಕಾಗಿ ಕನ್ನಡವನ್ನ ಕಲಿತು ಕನ್ನಡದಲ್ಲೇ ತುಂಬಾ ಚೆನ್ನಾಗಿ ನಿರೂಪಣೆಯನ್ನ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ಕನ್ನಡವನ್ನ ನಾನು ಕೆಟ್ಟದಾಗಿ ಬಳಸೋದಿಲ್ಲ, ಕೆಟ್ಟದಾಗಿ ಮಾತನಾಡೋದಿಲ್ಲ, ತುಂಬಾ ಚೆನ್ನಾಗಿ ನಾನು ಪದ ಬಳಕೆಯನ್ನ ಮಾಡ್ತೀನಿ. ನೋಡಿ, ಅಷ್ಟು ಚೆನ್ನಾಗಿ ನಾನು ಭಾಷೆಯನ್ನ ಕಲಿಬೇಕು ಅಂತಂದ್ರೆ ಹಸಿವೇ ಕಾರಣ. ಮತ್ತೆ ಚಾನಲ್ ನಲ್ಲೂ ಕೂಡ ಕೆಲಸ ಮಾಡುವಂತ ಸಮಯದಲ್ಲೂ ಸಹಿತ ನಾನು ಇದನ್ನ ಮಾಡ್ತೀನಿ, ಅದನ್ನ ಮಾಡಲ್ಲ, ನಾನು ಯಾಕೆ ಮಾಡಬೇಕು, ಈ ರೀತಿಯಾಗಿ ನಾನು ಜಂಬಾ ತೋರೋದಿಲ್ಲ. ನನ್ನನ್ನು ಅವ್ರಿಗೆ ಅರ್ಪಿಸ್ಬಿಡ್ತೀನಿ. ಅಂದ್ರೆ ಏನ್ ಕೆಲಸ ಮಾಡ್ಬೇಕು ಹೇಳಿ ನಾನು ಮಾಡ್ತೀನಿ, ಆ ರೀತಿಯಾಗಿ ನಾನು ಮಾಡುವಂತಹ ಹುಡುಗಿ ನಾನು. ಹೀಗಿರುವಾಗ ನನ್ನ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡೋದಾದ್ರೂ ಏನಕ್ಕೆ? ನಾವು ಹೇಗೆ ಕೆಲಸ ಮಾಡ್ತೀವಿ, ಏನ್ ಮಾಡ್ತೀವಿ ಅನ್ನೋದು ಇವ್ರಿಗೆ ಗೊತ್ತಾಗಂಗಿಲ್ಲ. ಗಂಟೆಗಟ್ಟಲೆ ನಾವು ನಿಂತ್ಕೊಂಡು ವೇದಿಕೆ ಮೇಲೆ ಆ ವೇದಿಕೆನ ಕಳೆಗಟ್ಟಿಸಿರ್ತೀವಿ. ಸೊ ಅದರ ಹಿಂದಿರುವಂತ ಪರಿಶ್ರಮ ಇವ್ರಿಗೆ ಗೊತ್ತಿರೋದಿಲ್ಲ. ಸೊ ಸುಮ್ಮನೆ ಏನಂತಂದ್ರೆ, ಒಂದು ಕಾರ್ಯಕ್ರಮ ಟಿವಿಯಲ್ಲಿ ಪ್ಲೇ ಆಗುತ್ತೆ ಅಂತಂದ್ರೆ 1 ಗಂಟೆ ಅಥವಾ ಒಂದು ಅರ್ಧ ಗಂಟೆ ಪ್ಲೇ ಆಗುತ್ತೆ ಅಂತ ಅನ್ಕೊಳ್ಳಿ. ಆ ಅರ್ಧ ಗಂಟೆಯ ಒಂದು ಏನು ಸ್ಕ್ರೀನ್ ಎಂಗೇಜ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಇವರು ಪಟ್ಟಂತಹ ಆ ಒಂದು 7-8 ಗಂಟೆಗಳ ಪರಿಶ್ರಮ ಅದ್ಯಾವುದು ಕೂಡ ಗೊತ್ತಾಗೋದಿಲ್ಲ. ಸೊ ಸುಮ್ಮನೆ ಇವರು ಮಾತಾಡೋರಿಗೆ ಏನ್ ಗೊತ್ತು ಸರ್ ನಮ್ಮ ವ್ಯಾಲ್ಯೂವು, ಮತ್ತೆ ನಮ್ಮ ಪರಿಶ್ರಮ ಏನ್ ಗೊತ್ತು ಅಂತನೂ ಕೂಡ ಸಂದರ್ಶನವೊಂದರಲ್ಲಿ ಅವರು ಆಂಕರ್ ಒಬ್ಬರಿಗೆ ಈ ರೀತಿಯಾಗಿ ಮಾತನಾಡಿರುವಂಥದ್ದು. ಇನ್ನು ಇತ್ತೀಚೆಗೆ ಮದುವೆಯಾಗಿ ತುಂಬಾ ಖುಷಿಯಲ್ಲಿ, ತುಂಬಾ ಸಂಭ್ರಮದಲ್ಲಿ ಇರಬೇಕಾದಂತಹ ಅನುಶ್ರೀ ಅವರು ಇತ್ತೀಚಿನ ಒಂದು ಇಂಟರ್ವ್ಯೂನಲ್ಲಿ ಈ ರೀತಿಯಾಗಿ ಗಳಗಳನ್ನೇ ಅತ್ತು ಕಣ್ಣೀರಿಟ್ಟು ಸಂದರ್ಶನದಲ್ಲಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಮನಸ್ಸಿನ ಆಳದಲ್ಲಿ ಅದೆಷ್ಟು ನೋವಿರಬೇಡ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರು ಕಣ್ಣೀರಿಟ್ಟು ಮಾತನಾಡುವಂತ ಸಮಯದಲ್ಲಿ ಕೆಲವರು ಅಂದುಕೊಂಡಿದ್ರು ಅನುಶ್ರೀ ಮದುವೆ ಆದ ನಂತರ ಡಿಪ್ರೆಷನ್ಗೆ ಹೋಗಿದ್ದಾರೆ, ಡಿಪ್ರೆಷನ್ ಅಲ್ಲಿ ಜಾರಿದ್ದಾರೆ ಅಂತ ಹೇಳಿ. ಬಟ್ ಏನಂತಂದ್ರೆ ಅವರ ಮನಸ್ಸಿನ ಆಳದಲ್ಲಿ ಹೂದೋಗಿರುವಂತಹ ಈ ಎಲ್ಲ ಕೆಲವೊಂದಿಷ್ಟು ಸಂಗತಿಗಳನ್ನ ಇಂಟರ್ವ್ಯೂನಲ್ಲಿ ಒಬ್ರು ಆಂಕರ್ ಅದನ್ನ ನೆನಪಿಸಿದಾಗ, ಅದನ್ನ ಕೆದಕಿದಾಗ ಅವರು ಕಣ್ಣೀರಿಡುತ್ತಲೇ ಅದಕ್ಕೆ ಉತ್ತರಿಸ್ತಾ ಇರುವಂತ ರೀತಿಯನ್ನ ಗಮನಿಸ್ತಾ ಇದ್ರೆ ಅವ್ರಿಗೆ ತುಂಬಾ ಬೇಸರ ಆಗಿದೆ, ತುಂಬಾ ನೋವಾಗಿದೆ ಅನ್ನೋದು ಮಾತ್ರ ಇಲ್ಲಿ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಅವರಿಂದ ಜನಗಳಿಗೆ ಮನರಂಜನೆ ಸಿಗ್ತಾ ಇದೆ, ಆ ಒಂದು ವೇದಿಕೆಗೆ ಕಳೆಗಟ್ಟಿಸ್ತಾ ಇದ್ದಾರೆ. ಮತ್ತೆ ಜಿ ಕನ್ನಡದಲ್ಲಿ ಬರುವಂತ ಕಾರ್ಯಕ್ರಮಗಳು ಅಷ್ಟೇ ಅಲ್ಲದೆ ಅದರ ಹೊರತಾಗಿಯೂ ಕೂಡ ಅವರು ಬೇರೆ ಬೇರೆ ಸಿನಿಮಾ ಕಾರ್ಯಕ್ರಮಗಳು ಏನೇನೆಲ್ಲ ಇರುತ್ತಲ್ಲ, ಇವೆಂಟ್ಸ್ಗಳು, ಅಲ್ಲಿಯೂ ಕೂಡ ಅವರು ನಿರೂಪಣೆಯನ್ನ ಮಾಡ್ತಿರ್ತಾರೆ. ಒಟ್ಟಿನಲ್ಲಿ ತುಂಬಾ ಬ್ಯುಸಿ ಆಗಿರುವಂತಹ ಹುಡುಗಿ ಅಂತಂದ್ರೆ ತಪ್ಪಿಲ್ಲ. ಸೊ ಅಂದ್ರೆ ಅವ್ರಿಗೆ ಕೆಲಸದ ಬಗ್ಗೆ ಅದೆಷ್ಟು ಗೌರವ ಇದೆ ನೋಡಿ. ಜಿ ಕನ್ನಡದಲ್ಲೂ ಬರುವಂತ ಕಾರ್ಯಕ್ರಮಗಳಲ್ಲೂ ಕೂಡ ನಿರೂಪಣೆ ಮಾಡ್ತಿರ್ತಾರೆ. ಅದರ ಹೊರತಾಗಿಯೂ ಕೂಡ ಪ್ರೈವೇಟ್ ಆಗಿನೂ ಕೂಡ ಕೆಲವೊಂದಿಷ್ಟು ಇವೆಂಟ್ಸ್ ಗಳನ್ನು ಕೂಡ ಹ್ಯಾಂಡಲ್ ಮಾಡ್ತಿರ್ತಾರೆ. ಅಲ್ಲಿ ಹೋಗಿನೂ ಕೂಡ ನಿರೂಪಣೆಯನ್ನ ಮಾಡ್ತಿರ್ತಾರೆ. ಒಟ್ಟಿನಲ್ಲಿ ಅವರ ಲೈಫ್ ನ ಎಂಗೇಜ್ ಆಗಿ ಇಟ್ಕೊಂಡಿದ್ದಾರೆ.
ಟೈಮ್ ಪಾಸ್ ಮಾಡಿಕೊಂಡು ರೀಲ್ಸ್ಗಳನ್ನು ನೋಡಿಕೊಂಡು ಸುಮ್ಮನೆ ಕಾಲಹರಣ ಮಾಡ್ತಾ ಇರುವಂಥ ಹುಡುಗಿ ಅಂತೂ ಈ ಅನುಶ್ರೀ ಅಲ್ಲ. ಸೊ ಈ ಕುರಿತಾಗಿ ಕೂಡ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಎಷ್ಟು ಕೆಲಸ ಮಾಡ್ತೀನಿ ಅನ್ನೋದು ಇವ್ರಿಗೆ ಏನು ಗೊತ್ತು ಅನ್ನೋ ರೀತಿಯಾಗಿ ಕೂಡ ಅದಕ್ಕೊಂದು ತಿರುಗೇಟನ್ನ ಅನುಶ್ರೀ ಅವರು ಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ ಬಿಗ್ ಬಾಸ್ಗಿಂತ ಪೂರ್ವದಲ್ಲಿ ಅಷ್ಟಾಗಿ ಯಶಸ್ಸಿನಲ್ಲಿ ಇಲ್ಲದೆ ಇರುವಂತಹ ಅನುಶ್ರೀ ಅವರಿಗೆ ಬಿಗ್ ಬಾಸ್ ಕಾರ್ಯಕ್ರಮ ಯಶಸ್ಸನ್ನ ತಂದು ಕೊಡ್ತು ಅಂತಂದ್ರೂ ಕೂಡ ತಪ್ಪಿಲ್ಲ. ಯಾಕಂತಂದ್ರೆ ಒಂದ್ಸತಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಬಂದ ನಂತರ ಅನುಶ್ರೀ ಅಂದ್ರೆ ಯಾರು, ಆಕೆಯ ನೋವೇನು, ಆಕೆ ಹೇಗೆ ಅನ್ನೋದನ್ನ ಜನ ಅರ್ಥಕೊಂಡು ಜನ ಆಕೆಯನ್ನ ಅತಿ ಹೆಚ್ಚಿನದಾಗಿ ಪ್ರೀತಿಯನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ತದನಂತರ ಆಕೆ ಅತಿ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಅವರು ವಿಜೃಂಭಿಸಲಿಕ್ಕೆ ಶುರು ಮಾಡಿದ್ರು. ಈಗ ಕೆಲವೊಂದಿಷ್ಟು ಖಾಸಗಿ ಕಾರ್ಯಕ್ರಮನೇ ಆಗಿರಲಿ ಅಥವಾ ಈ ಜಿ ಕನ್ನಡದಲ್ಲಿ ಬರುವಂತಹ ಕಾರ್ಯಕ್ರಮಗಳೇ ಆಗಿರಲಿ, ಒಟ್ಟಿನಲ್ಲಿ ಅವರು ಆ ಕಾರ್ಯಕ್ರಮದಲ್ಲಿ ಇದ್ರೆ ಆ ಕಾರ್ಯಕ್ರಮಕ್ಕೆ ತೂಕ ಹೆಚ್ಚು ಅನ್ನೋ ಒಂದು ಮಟ್ಟಕ್ಕೆ ಇವತ್ತು ಯಾರೆಲ್ಲ ಅವರಿಗೆ ಆಹ್ವಾನ ಮಾಡ್ತಾರಲ್ಲ ಕಾರ್ಯಕ್ರಮಕ್ಕೆ, ಅವರ ಯೋಚನೆ ಕೂಡ ಅದೇ ಆಗಿದೆ. ಇನ್ನೊಂದು ಕಡೆಗೆ ಆಂಕರ್ ಅನುಶ್ರೀ ಆ ಕಾರ್ಯಕ್ರಮದಲ್ಲಿ ಇದ್ದಾಳೆ ಅಂತಂದ್ರೆ ಆ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಅನ್ನೋ ಒಂದು ಮನಸ್ಥಿತಿ ಈಗ ಜನಗಳದ್ದು ಆಗಿದೆ. ಸೊ ಹೀಗಿದ್ದಾಗ ಕೆಲವರು ಇದರಲ್ಲೂ ಕೂಡ ಒಂದಷ್ಟು ವ್ಯಂಗ್ಯಗಳನ್ನು ಆಡ್ತಿದ್ದಾರೆ, ಕೆಲವೊಂದಿಷ್ಟು ಕೆಟ್ಟ ಪದಗಳನ್ನು ಮಾತನಾಡ್ತಾ ಇರುವಂಥದ್ದು, ಅಸಭ್ಯವಾಗಿ ವರ್ತಿಸ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಈ ಕಾರಣಕ್ಕಾಗಿ ನೊಂದಿರುವಂತಹ ಅನುಶ್ರೀ ಅವರು ಒಂದು ಯೂಟ್ಯೂಬ್ ಚಾನೆಲ್ನ ಸಂದರ್ಶನವೊಂದರಲ್ಲಿ ಬಿಕ್ಕಿ ಅತ್ತು ಇದರ ಕುರಿತಾಗಿ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಸೊ ಅನುಶ್ರೀ ಅವರ ಈ ಒಂದು ಸಾಧನೆ ಮತ್ತು ಅನುಶ್ರೀ ಅವರ ಈ ಜರ್ನಿ, ಸೊ ಈ ಜರ್ನಿ ವಿಚಾರವಾಗಿಯೇ ಕೆಲವರು ಬ್ಯಾಡ್ ಕಾಮೆಂಟ್ ಮಾಡೋ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.